ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಅವರನ್ನು ನೋಡಲು ಪರಪ್ಪನ ಅಗ್ರಹಾರಕ್ಕೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಆಪ್ತ ಗೆಳತಿ ನಟಿ ರಕ್ಷಿತಾ ಪ್ರೇಮ್ ಆಗಮಿಸಿ ದರ್ಶನ್ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಬಂಧನಕ್ಕೊಳಗಾದ ನಂತರ ನಟಿ ರಕ್ಷಿತಾ ಪ್ರೇಮ್ ತಮ್ಮ ಜೀವದ ಗೆಳೆಯನನ್ನು ನೋಡಲು ಜೈಲಿಗೆ ನೀಡುತ್ತಿರುವ ಎರಡನೇ ಭೇಟಿ ಇದಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ಜೈಲಿನ ಕಂಬಿಗಳ ಹಿಂದೆ ಇರುವ ದರ್ಶನ್ ಪರಿಸ್ಥಿತಿ ಮತ್ತು ಅವರ ರೂಪವನ್ನ ಕಂಡು ರಕ್ಷಿತಾ ತೀವ್ರವಾಗಿ ಭಾವುಕರಾದರು ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಜೈಲಿನ ಕಷ್ಟದ ವಾತಾವರಣದಲ್ಲಿದ್ದ ಗೆಳೆಯನ ಸ್ಥಿತಿ ಕಂಡು ಕಣ್ಣೀರಕ್ಕಿದ್ದಾರೆ ರಕ್ಷಿತಾ. ದರ್ಶನ್ ಆರೋಗ್ಯ ಮತ್ತು ಅವರಿಗೆ ಸಿಗುತ್ತಿರುವ ಸೌಲಭ್ಯಗಳ ಬಗ್ಗೆ ಕುಶಲೋಪಾರಿ ವಿಚಾರಿಸಿದರು ಅಂತ ಕೂಡ ಮಾಧ್ಯಮಗಳ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಭೇಟಿಯ ವೇಳೆ ದರ್ಶನ್ ಅವರ ಸುದೀರ್ಘ ಕಾನೂನು ಹೋರಾಟ, ಮುಂದಿನ ಜಾಮೀನು ಅರ್ಜಿ ಹಾಗೂ ಕೋರ್ಟ್ ವಿಚಾರಗಳ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ರಕ್ಷಿತಾ ತೀವ್ರವಾಗಿ ಚರ್ಚೆ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿದೆ. 1 ಗಂಟೆಯ ಸುದೀರ್ಘ ಭೇಟಿಯ ಬಳಿಕ ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ರಕ್ಷಿತಾ ಅವರ ಬಳಿ ಪ್ರತಿಕ್ರಿಯೆ ಪಡೆಯಲು ಪತ್ರಕರ್ತರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ರು. ಅವರು ಯಾವುದೇ ಅಧಿಕೃತ ಹೇಳಿಕೆ ನೀಡದೆ ಮೌನವಾಗಿಯೇ ಕಾರಿನತ್ತ ಹೆಜ್ಜೆ ಹಾಕಿದ್ರು. ಇನ್ನು ಈ ವೇಳೆ ಪತ್ರಕರ್ತರೊಬ್ಬರು ದರ್ಶನ್ ಅವರು ಚೆನ್ನಾಗಿದ್ದಾರಾ, ಆರಾಮಾಗಿದ್ದಾರಾ ಅಂತ ಗಟ್ಟಿಯಾಗಿ ಕೇಳಿದ ಪ್ರಶ್ನೆಗೆ ರಕ್ಷಿತಾ ಅವರು ಹೌದು ಚೆನ್ನಾಗಿದ್ದಾರೆ ಅಂತ ತಲೆ ಅಲ್ಲಾಡಿಸಿ ಅಲ್ಲಿಂದ ನಿರಾಶೆಯಿಂದಲೇ ತೆರಳಿದ್ರು. ಗೆಳೆಯನ ಪರಿಸ್ಥಿತಿ ಕಂಡು ರಕ್ಷಿತಾ ಕಣ್ಣೀರಿಟ್ಟಿದ್ದಾರೆ. ನಟಿ ರಕ್ಷಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.